ನೀವೇನಾದರೂ ಆಯಿಲಿ ಸ್ಕಿನ್ ಇರೋರಾಗಿದ್ದರೆ ಇವುಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ 1 ಸ್ಟ್ರೋಪ್ ಕ್ರೀಮ್ ನೋ ಡೌಟ್ ನಿಮ್ಮ ಸ್ಕಿನ್ಗೆ ಒಂದು ಬ್ಯೂಟಿಫುಲ್ ಜೂಯಿ ಫಿನಿಶ್ ಕೊಡುತ್ತೆ. ಇದರಲ್ಲಿ ಇರುವಂಥ ಒಂದು ಟೈನಿ ಗ್ಲಿಟರ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಸ್ಕಿನ್ನಲ್ಲಿ ಆಯಿಲಿನೆಸ್ ಇದ್ರೆ ಏನಾದರೂ ಇನ್ನೂ ಜಾಸ್ತಿ ಆಯಿಲಿ ಆಗಿ ಕಾಣಿಸೋ ಥರ ಮಾಡುತ್ತೆ. ಸೊ ಇಫ್ ಯು ಆರ್ ಸಮ್ಮನ್ ವಿತ್ ಆಯಿಲಿ ಸ್ಕಿನ್, ಅವಾಯ್ಡ್ ಸ್ಟ್ರೋಪ್ ಕ್ರೀಮ್. ಎರಡನೇದು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ನೋ ಡೌಟ್ ಸ್ಕಿನ್ಗೆ ತುಂಬ ಒಳ್ಳೆಯದು ಬಿಕಾಸ್ ಆಫ್ ಇಟ್ಸ್ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್, ಬಟ್ ಇಟ್ ಈಸ್ ಆಲ್ಸೋ ಹೈಲಿ ಕಾಮಿಡೋಜೆನಿಕ್. ಅಂದರೆ ಈ ಒಂದು ಕೋಕೋನಟ್ ಆಯಿಲ್ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡೋದ್ರಿಂದ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರಿಗೆ ಇದು ನಿಮ್ಮ ಪೋರ್ಸ್ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ, ಮೇಕಿಂಗ್ ಯೋರ್ ಸ್ಕಿನ್ ಮೋರ್ ಆಯಿಲಿ. ಆಲ್ಸೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ಸ್ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ಹೈಲಿ ರೆಕಮೆಂಡೆಡ್ ಇಫ್ ಯು ಆರ್ ಸಮ್ಮನ್ ವಿತ್ ಆಯಿಲಿ ಸ್ಕಿನ್, ಸ್ಟಾಪ್ ಯೂಸಿಂಗ್ ಕೋಕೋನಟ್ ಆಯಿಲ್. ಮೂರನೇದು ಒಂದು ಹೆವಿ ಫಾರ್ಮುಲಾ ಇರುವಂಥ ಫೌಂಡೇಶನ್ಸ್ ನೀವೇನಾದರೂ ಯೂಸ್ ಮಾಡಿದ್ರೆ ಯು ಶುಡ್ ಸ್ಟಾಪ್ ಯೂಸಿಂಗ್ ಇಟ್. ಆಯಿಲಿ ಸ್ಕಿನ್ ಇರೋರಿಗೆ ಈ ಒಂದು ಲೈಟ್ ಸ್ಕಿನ್ ಟಿಂಟ್ ಅಥವಾ ಲೈಟ್ ಸಿರಮ್ ಫೌಂಡೇಶನ್ಸ್ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಥವಾ ನೀವು ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಒಂದು ಥಿಕ್ ಫಾರ್ಮುಲಾ ಅಂದರೆ ತುಂಬ ಗಟ್ಟಿ ಅನಿಸುತ್ತೆ ನೋಡಿ, ಈ ಥರ ಇರುವಂಥ ಹೆವಿ ಫೌಂಡೇಶನ್ಸ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆಲ್ಟರ್ನೇಟಿವ್ಲಿ ನೀವು ಏನೇನ ಯೂಸ್ ಮಾಡ್ಬೋದು ಅದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ, ಆ ಪ್ರಾಡಕ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಐ ಹೋಪ್ this video helps.